ಈರುಳ್ಳಿ ಬೆಳೆದಂತ ಬೆಳೆಗಾರರು ಇವತ್ತು ಕಂಗಾಲಾಗಿದ್ದಾರೆ. ಕ್ವಿಂಟಾಲ್ ಈರುಳ್ಳಿ 250 ರೂಪಾಯಿಗೆ ಬಂದಿದೆ ಅಂತೇಳಿ ಕಣ್ಣೀರು ಹಾಕ್ತಿದ್ದಾರೆ. ಹಾಗಾಗಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ರೈತರು ಆಗ್ರಹಿಸಿದ್ದಾರೆ. ಈ ರಿಪೋರ್ಟ್ ನೋಡಿ. ಕಳೆದ ವರ್ಷ ಈರುಳ್ಳಿಗೆ ಬಂಗಾರದ ಬೆಲೆ ಇತ್ತು. ಹೀಗಾಗಿ ಕೆಜಿಗೆ 100ರಿಂದ 150 ರೂಪಾಯಿ ಕೆಜಿ ಆಗಿತ್ತು. ಈ ಬಾರಿ ಕ್ವಿಂಟಲ್ಗೆ 100ರಿಂದ 200ರಿಂದ 300 ರೂಪಾಯಿ ಈ ರೀತಿಯಾಗಿ ವಿಧವಾಗಿ ಈರುಳ್ಳಿಗಳ ಸೈಜ್ ಮೇಲೆ ಬೆಲೆ ಕಟ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಇವತ್ತು ರಾಣೆಬೆನ್ನೂರು ತಾಲೂಕು ಅಂದರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಯರಕುಪ್ಪೆಯ ಹೈವೇದಲ್ಲಿದ್ದೇನೆ. ಹೈವೇದ ಜಮೀನಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ರೈತರು ಈರುಳ್ಳಿಯನ್ನು ಬೆಳೆದಿದ್ದಾರೆ. ಅವುಗಳನ್ನು ಕಿತ್ತು ಗುಡ್ಡೆಯನ್ನು ಕೂಡ ಹಾಕಿರೋದು, ಅಂದರೆ ಒಣಗಿಸಲಿಕ್ಕೆ ಕೂಡ ಇಟ್ಟಿದ್ರು. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಕಾರಣ ಏನು ಅಂತಂದರೆ ಕಳೆದ ಬಾರಿ 150 ರೂಪಾಯಿ ಕೆಜಿ ಇತ್ತು. ಈ ಬಾರಿ 150ರಿಂದ 250 ಕ್ವಿಂಟಲ್ಗೆ ಬೆಲೆ ಆಗಿರುವಂಥದ್ದು. ಸಾಕಷ್ಟು ಜಮೀನಲ್ಲಿ ಈರುಳ್ಳಿಗಳನ್ನು ಈಗ ರೈತರು ಕಿತ್ತು ಗುಡ್ಡೆಯನ್ನು ಹಾಕಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಒಣಗಿಸಲಿಕ್ಕೆ ಗುಡ್ಡೆಗಳನ್ನು ಹಾಕ್ತಾರೆ. ಅದಾದ ಬಳಿಕ ಇವುಗಳನ್ನ ಕಟ್ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ಲಾಗ್ತದೆ. ಈ ಬಾರಿ ಏನು ಈರುಳ್ಳಿ ಬೆಳೆದಿದ್ರು ಆ ಈರುಳ್ಳಿಯನ್ನು ಕಟ್ ಮಾಡಲಿಕ್ಕೆ, ಅಂದರೆ ಒಂದು ಕ್ವಿಂಟಲ್ ಕಟ್ ಮಾಡಲಿಕ್ಕೆ 100ರಿಂದ 150 ರೂಪಾಯಿ ಕೂಲಿ ಆಳುಗಳು ತಗೋತವೆ. ಆದರೆ ಬೆಲೆನೇ 150ರಿಂದ 250 ರೂಪಾಯಿ ಇರುವಂಥದ್ದು, ಅಂದರೆ ಕ್ವಿಂಟಲ್ಗೆ. ಹೀಗಾಗಿ ರೈತರು ಬೆಳೆದ ಬೆಳೆಗೆ ಇದೀಗ ಬೆಲೆ ಸಿಗದೆ ಜಮೀನಲ್ಲೇ ಕೊಳಿತಾ ಇದೆ. ಅದರಲ್ಲೂ ಕೂಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ಜಿಲ್ಲೆಯಾದ್ಯಂತ ಮಳೆ ಕೂಡ ಸುರಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಈರುಳ್ಳಿ ಬೆಳೆದ ರೈತರು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಕಾರಣ ಏನಂದರೆ ಸಿಗದ ಬೆಲೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕಂದ್ರೆ ಇದನ್ನು ಉತ್ತಮವಾಗಿ ಕಾಣಬೇಕು ಮತ್ತು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಇರುವ ಈರುಳ್ಳಿಗೆ ಅದರದ್ದೇ ಆದಂಥ ಒಂದು ಬೆಲೆ ಇರುತ್ತೆ. ಹೀಗಾಗಿ ಈರುಳ್ಳಿ ಸದ್ಯಕ್ಕೆ ಜಮೀನಾದ್ಯಂತ ಈರುಳ್ಳಿಗಳನ್ನು ಹಾಕಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ರೈತರಿದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ಎಷ್ಟು ಎಕರೆ ಬೆಳೆ ಬೆಳೆದಿದ್ರಿ, ಎಷ್ಟು ಹಣ ಖರ್ಚು ಮಾಡಿದ್ರಿ? ಸರ್, ನಾವು ಒಂದು 5 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ದೀವಿ. ಒಂದು ಎಕರೆಗೆ ಒಂದು 40ರಿಂದ 45 ಸಾವಿರ ಖರ್ಚಾಗುತ್ತೆ ಸರ್. ಆಳು ಓಳು ಗೊಬ್ಬರ ಎಲ್ಲ ಅದಕ್ಕೆ ಹೇಳೋಕ್ಕೆ 5,000 ರೂಪಾಯಿ ಎಕರೆ ತಗೊಂತೀವಿ ಸರ್. ಹೇಳೋಕ್ಕೆ ಕಿತ್ತು ಈ ಥರ ಗುಡ್ಡೆ ಹಾಕೋಕ್ಕೆ 5,000 ರೂಪಾಯಿ ಎಕರೆ ತಗೊಂತಾರೆ ಸರ್ ಲೇಬರ್. ಈಗ ಮಾರ್ಕೆಟಲ್ಲಿ ನೋಡಿದ್ರೆ ಈರುಳ್ಳಿ ರೇಟ್ ಇಲ್ಲ. ಅದರಲ್ಲೇ ಮಳೆ ಕಾಟ ಬಂತು. ಮಳೆ ಬಂದರೆ ಏನು ತಪ್ಪಲ್ಲ, ಮಳೆ ಬಂದಿದೆ, ಚೆನ್ನಾಗಾಯ್ತು. ಆದರೆ ಈ ಈರುಳ್ಳಿ ಮಾರ್ಕೆಟಲ್ಲಿ ರೇಟ್ ಇರಬೇಕು ಸರ್. ರೇಟ್ ಇದ್ದರೆ ರೈತರಿಗೆ 2 ರೂಪಾಯಿ ಸಿಗ್ತದೆ ಸರ್. ಇಲ್ಲಾಂದ್ರೆ ಈ ಮಾಡಿದ ಖರ್ಚು ಅಷ್ಟು ಮೈ ಮೇಲಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಇದನ್ನೇನು ಇಲ್ಲೇ ಹೊಲದಲ್ಲಿ ಆಳೋದು, ಹೊಲಕ್ಕೆ ಗೊಬ್ಬರ ಇಷ್ಟೇ ಸರ್. ಸರ್, ಕಳೆದ ಬಾರಿ ಒಳ್ಳೆ ರೇಟ್ ಇತ್ತು, 150, 200 ರೂಪಾಯಿ ಕೆಜಿ ಆಗಿತ್ತು. ಈ ಕ್ವಿಂಟಲ್ಗೆ 250, 300 ಕೇಳಬೇಕು. ಏನು ಹೇಳ್ತಿರ್ ಬಗ್ಗೆ? ಇದ್ರ ಬಗ್ಗೆ ಒಂದು ಸರ್ಕಾರ ಒಂದೇನಾರ ಮೈನೆ ಕೊಡ್ಬೇಕು. ಸರ್ಕಾರ ಒಂದೇನಾರ ದಾರಿ ಕೊಡ್ಬೇಕು ನಮಗೆ ರೈತರಿಗೆ. ಸರ್ಕಾರದಲ್ಲ ತಣ್ಣ ಕೊಟ್ಟಂದ್ರೆ ಮುಂದೆ ರೈತರ ಗತಿ, ರೈತರ ಮುಂದೆ ಬೆಳೆಯಂತದ, ಮುಂದೆ ಬೆಳೀಲಿ ಅಂತದ ರೈತರು ಆದ್ರೆ ಸರ್ಕಾರ ಏನು ಮಾಡಬಹುದು ರೀ? ಸರ್ಕಾರ ಇದಕ್ಕೆಲ್ಲ ಒಂದು ಮೈನೆ ಕೊಡ್ಬೇಕು ರೀ. ಅದಕ್ಕೆ ಸರ್ಕಾರ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಎಲ್ಲ ಕೊಟ್ಟು ಸರ್ಕಾರನ ಸುಮ್ಮನೆ ಕುತ್ಕೊಂಡ್ರೆ ರೈತರು ಏನು ಮಾಡ್ಬೇಕು ಹೇಳಿ? ಗೊಬ್ಬರ ರೇಟ್ ಸರ್ಕಾರಕ್ಕೆ ಗೊಬ್ಬರ ರೇಟ್ ಎಲ್ಲದಕ್ಕೂ ಒಂದು ರೇಟ್ ಫಿಕ್ಸ್ ಮಾಡ್ತೈತಿ ಸರ್ಕಾರ. ಇದು ಅಂದರೆ ರೈತರು ಎಚ್ಚೆತ್ತವಾಗಿ ಈರುಳ್ಳಿನ ಬೆಳೆದಿದ್ರು. ಕಳೆದ ಬಾರಿ ಲಾಭ ಸಿಕ್ಕಂತೆ ಈ ಬಾರಿ ಸಿಗುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದರು. ಆದರೆ ಬೆಳೆದ ಬೆಲೆಗೆ ಬೆಂಬಲವೂ ಇಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಎಂಬಂತಾಗಿದ್ದರಿಂದ ನಮಗೆ ಆತ್ಮಹತ್ಯೆಯನ್ನು ಹೊರತುಪಡಿಸಿದರೆ ಬೇರೆ ಯಾವ ದಾರಿ ಇಲ್ಲ ಅಂತ ಮಾತ್ರ ಹೇಳ್ತಾರೆ. ಏನಾದರೂ ಎಚ್ಚೆತ್ತ ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಒಂದಿಷ್ಟು ಕೈ ಹಿಡಿಯೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಈರುಳ್ಳಿ ಬೆಳೆದಂತ ಬೆಳೆಗಾರರು ಇವತ್ತು ಕಂಗಾಲಾಗಿದ್ದಾರೆ. ಕ್ವಿಂಟಾಲ್ ಈರುಳ್ಳಿ 250 ರೂಪಾಯಿಗೆ ಬಂದಿದೆ ಅಂತೇಳಿ ಕಣ್ಣೀರು ಹಾಕ್ತಿದ್ದಾರೆ. ಹಾಗಾಗಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ರೈತರು ಆಗ್ರಹಿಸಿದ್ದಾರೆ. ಈ ರಿಪೋರ್ಟ್ ನೋಡಿ. ಕಳೆದ ವರ್ಷ ಈರುಳ್ಳಿಗೆ ಬಂಗಾರದ ಬೆಲೆ ಇತ್ತು. ಹೀಗಾಗಿ ಕೆಜಿಗೆ 100ರಿಂದ 150 ರೂಪಾಯಿ ಕೆಜಿ ಆಗಿತ್ತು. ಈ ಬಾರಿ ಕ್ವಿಂಟಲ್ಗೆ 100ರಿಂದ 200ರಿಂದ 300 ರೂಪಾಯಿ ಈ ರೀತಿಯಾಗಿ ವಿಧವಾಗಿ ಈರುಳ್ಳಿಗಳ ಸೈಜ್ ಮೇಲೆ ಬೆಲೆ ಕಟ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಇವತ್ತು ರಾಣೆಬೆನ್ನೂರು ತಾಲೂಕು ಅಂದರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಯರಕುಪ್ಪೆಯ ಹೈವೇದಲ್ಲಿದ್ದೇನೆ. ಹೈವೇದ ಜಮೀನಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ರೈತರು ಈರುಳ್ಳಿಯನ್ನು ಬೆಳೆದಿದ್ದಾರೆ. ಅವುಗಳನ್ನು ಕಿತ್ತು ಗುಡ್ಡೆಯನ್ನು ಕೂಡ ಹಾಕಿರೋದು, ಅಂದರೆ ಒಣಗಿಸಲಿಕ್ಕೆ ಕೂಡ ಇಟ್ಟಿದ್ರು. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಕಾರಣ ಏನು ಅಂತಂದರೆ ಕಳೆದ ಬಾರಿ 150 ರೂಪಾಯಿ ಕೆಜಿ ಇತ್ತು. ಈ ಬಾರಿ 150ರಿಂದ 250 ಕ್ವಿಂಟಲ್ಗೆ ಬೆಲೆ ಆಗಿರುವಂಥದ್ದು. ಸಾಕಷ್ಟು ಜಮೀನಲ್ಲಿ ಈರುಳ್ಳಿಗಳನ್ನು ಈಗ ರೈತರು ಕಿತ್ತು ಗುಡ್ಡೆಯನ್ನು ಹಾಕಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಒಣಗಿಸಲಿಕ್ಕೆ ಗುಡ್ಡೆಗಳನ್ನು ಹಾಕ್ತಾರೆ. ಅದಾದ ಬಳಿಕ ಇವುಗಳನ್ನ ಕಟ್ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ಲಾಗ್ತದೆ. ಈ ಬಾರಿ ಏನು ಈರುಳ್ಳಿ ಬೆಳೆದಿದ್ರು ಆ ಈರುಳ್ಳಿಯನ್ನು ಕಟ್ ಮಾಡಲಿಕ್ಕೆ, ಅಂದರೆ ಒಂದು ಕ್ವಿಂಟಲ್ ಕಟ್ ಮಾಡಲಿಕ್ಕೆ 100ರಿಂದ 150 ರೂಪಾಯಿ ಕೂಲಿ ಆಳುಗಳು ತಗೋತವೆ. ಆದರೆ ಬೆಲೆನೇ 150ರಿಂದ 250 ರೂಪಾಯಿ ಇರುವಂಥದ್ದು, ಅಂದರೆ ಕ್ವಿಂಟಲ್ಗೆ. ಹೀಗಾಗಿ ರೈತರು ಬೆಳೆದ ಬೆಳೆಗೆ ಇದೀಗ ಬೆಲೆ ಸಿಗದೆ ಜಮೀನಲ್ಲೇ ಕೊಳಿತಾ ಇದೆ. ಅದರಲ್ಲೂ ಕೂಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ಜಿಲ್ಲೆಯಾದ್ಯಂತ ಮಳೆ ಕೂಡ ಸುರಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಈರುಳ್ಳಿ ಬೆಳೆದ ರೈತರು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಕಾರಣ ಏನಂದರೆ ಸಿಗದ ಬೆಲೆ ಅಂತಲೇ ಹೇಳ್ಬೋದು.
ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಇದನ್ನು ಉತ್ತಮವಾಗಿ ಕಾಣಬೇಕು ಮತ್ತು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಇರುವ ಈರುಳ್ಳಿಗೆ ಅದರದ್ದೇ ಆದಂಥ ಒಂದು ಬೆಲೆ ಇರುತ್ತೆ. ಹೀಗಾಗಿ ಈರುಳ್ಳಿ ಸದ್ಯಕ್ಕೆ ಜಮೀನಾದ್ಯಂತ ಈರುಳ್ಳಿಗಳನ್ನು ಹಾಕಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ರೈತರಿದ್ದಾರೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ಎಷ್ಟು ಎಕರೆ ಬೆಳೆ ಬೆಳೆದಿದ್ರಿ, ಎಷ್ಟು ಹಣ ಖರ್ಚು ಮಾಡಿದ್ರಿ? ಸರ್, ನಾವು ಒಂದು 5 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ದೀವಿ. ಒಂದು ಎಕರೆಗೆ ಒಂದು 40ರಿಂದ 45 ಸಾವಿರ ಖರ್ಚಾಗುತ್ತೆ ಸರ್. ಆಳು ಓಳು ಗೊಬ್ಬರ ಎಲ್ಲ ನಮಗೆ ಹೇಳಕ್ಕೆ 5,000 ರೂಪಾಯಿ ಎಕರೆ ತಗೊಂತೀವಿ. ಹೇಳಕ್ಕೆ ಕಿತ್ತು ಈ ಥರ ಗುಡ್ಡೆ ಹಾಕೋಕ್ಕೆ 5,000 ರೂಪಾಯಿ ಎಕರೆ ತಗೊಂತಾರೆ ಸರ್ ಲೇಬರ್. ಈಗ ಮಾರ್ಕೆಟಲ್ಲಿ ನೋಡಿದ್ರೆ ಈರುಳ್ಳಿ ರೇಟ್ ಇಲ್ಲ. ಅದರಲ್ಲೇ ಮಳೆ ಕಾಟ ಬಂತು. ಮಳೆ ಬಂದರೆ ಏನು ತಪ್ಪಲ್ಲ, ಮಳೆ ಬಂದಿದೆ ಚೆನ್ನಾಗಾಯ್ತು. ಆದರೆ ಈ ಈರುಳ್ಳಿ ಮಾರ್ಕೆಟಲ್ಲಿ ರೇಟ್ ಇರಬೇಕು. ರೇಟ್ ಇದ್ದರೆ ರೈತರಿಗೆ 2 ರೂಪಾಯಿ ಸಿಗ್ತದೆ ಸರ್. ಇಲ್ಲಾಂದ್ರೆ ಮಾಡಿದ ಖರ್ಚು ಅಷ್ಟು ಮೈ ಮೇಲಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಇದನ್ನೇನು ಇಲ್ಲೇ ಹೊಲದಲ್ಲಿ ಆಳೋದು, ಹೊಲಕ್ಕೆ ಗೊಬ್ಬರ ಇಷ್ಟೇ ಸರ್. ಸರ್, ಕಳೆದ ಬಾರಿ ಒಳ್ಳೆ ರೇಟ್ ಇತ್ತು, 150-200 ರೂಪಾಯಿ ಕೆಜಿ ಆಗಿತ್ತು. ಈ ಕ್ವಿಂಟಲ್ಗೆ 250-300 ಕೇಳಬೇಕು, ಏನು ಹೇಳ್ತಿರ್ ಬಗ್ಗೆ? ಇದ್ರ ಬಗ್ಗೆ ಒಂದು ಸರ್ಕಾರ ಒಂದೇನಾರ ಮೈನೆ ಕೊಡ್ಬೇಕು. ಸರ್ಕಾರ ಒಂದೇನಾರ ದಾರಿ ಕೊಡ್ಬೇಕು ನಮಗೆ ರೈತರಿಗೆ. ಸರ್ಕಾರದಲ್ಲ ತಣ್ಣು ಕೊಟ್ಟು ಅಂದ್ರೆ ಮುಂದೆ ರೈತರ ಗತಿ, ರೈತರ ಮುಂದೆ ಬೆಳೆಯಂತದ ಮುಂದೆ ಬೆಳೀಲಿ ಅಂತದ ರೈತರ ಆದ್ರೆ ಸರ್ಕಾರ ಏನು ಮಾಡಬಹುದು ರೀ? ಸರ್ಕಾರ ಇದಕ್ಕೆಲ್ಲ ಒಂದು ಮೈನೆ ಕೊಡ್ಬೇಕ್ರಿ. ಇದಕ್ಕೆ ಸರ್ಕಾರ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಎಲ್ಲ ಕೊಟ್ಟು ಸರ್ಕಾರನ ಸುಮ್ಮನೆ ಕುತ್ಕೊಂಡ್ರೆ ರೈತರು ಏನು ಮಾಡ್ಬೇಕು ಹೇಳಿ? ಗೊಬ್ಬರ ರೇಟ್ ಸರ್ಕಾರಕ್ಕೆ ಗೊಬ್ಬರ ರೇಟ್ ಎಲ್ಲದಕ್ಕೂ ಒಂದು ರೇಟ್ ಫಿಕ್ಸ್ ಮಾಡ್ತೈತಿ ಸರ್ಕಾರ. ಇದು ಅಂದರೆ ರೈತರು ಎಚ್ಚೆತ್ತವಾಗಿ ಈರುಳ್ಳಿನ ಬೆಳೆದಿದ್ರು. ಕಳೆದ ಬಾರಿ ಲಾಭ ಸಿಕ್ಕಂತೆ ಈ ಬಾರಿ ಸಿಗುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದರು. ಆದರೆ ಬೆಳೆದ ಬೆಲೆಗೆ ಬೆಂಬಲವೂ ಇಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಎಂಬಂತಾಗಿದ್ದರಿಂದ ನಮಗೆ ಆತ್ಮಹತ್ಯೆಯನ್ನು ಹೊರತುಪಡಿಸಿದರೆ ಬೇರೆ ಯಾವ ದಾರಿ ಇಲ್ಲ ಅಂತ ಮಾತ್ರ ಹೇಳ್ತಾರೆ. ಏನಾದರೂ ಎಚ್ಚೆತ್ತ ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಒಂದಿಷ್ಟು ಕೈ ಹಿಡಿಯಲು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಈರುಳ್ಳಿ ಬೆಳೆದಂತ ಬೆಳೆಗಾರರು ಇವತ್ತು ಕಂಗಾಲಾಗಿದ್ದಾರೆ. ಕ್ವಿಂಟಾಲ್ ಈರುಳ್ಳಿ 250 ರೂಪಾಯಿಗೆ ಬಂದಿದೆ ಅಂತೇಳಿ ಕಣ್ಣೀರು ಹಾಕ್ತಿದ್ದಾರೆ. ಹಾಗಾಗಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ರೈತರು ಆಗ್ರಹಿಸಿದ್ದಾರೆ. ಈ ರಿಪೋರ್ಟ್ ನೋಡಿ. ಕಳೆದ ವರ್ಷ ಈರುಳ್ಳಿಗೆ ಬಂಗಾರದ ಬೆಲೆ ಇತ್ತು. ಹೀಗಾಗಿ ಕೆಜಿಗೆ 100-150 ರೂಪಾಯಿ ಕೆಜಿ ಆಗಿತ್ತು. ಈ ಬಾರಿ ಕ್ವಿಂಟಲ್ಗೆ 100-200-300 ರೂಪಾಯಿ ಈ ರೀತಿಯಾಗಿ ವಿಧವಾಗಿ ಈರುಳ್ಳಿಗಳ ಸೈಜ್ ಮೇಲೆ ಬೆಲೆ ಕಟ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಇವತ್ತು ರಾಣೆಬೆನ್ನೂರು ತಾಲೂಕು ಅಂದರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಯರಕುಪ್ಪೆಯ ಹೈವೇದಲ್ಲಿದ್ದೇನೆ. ಹೈವೇದ ಜಮೀನಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ರೈತರು ಈರುಳ್ಳಿಯನ್ನು ಬೆಳೆದಿದ್ದಾರೆ. ಅವುಗಳನ್ನು ಕಿತ್ತು ಗುಡ್ಡೆಯನ್ನು ಕೂಡ ಹಾಕಿರೋದು, ಅಂದರೆ ಒಣಗಿಸಲಿಕ್ಕೆ ಕೂಡ ಇಟ್ಟಿದ್ರು. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಈರುಳ್ಳಿ ಬೆಳೆದ ರೈತನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಕಾರಣ ಏನು ಅಂತಂದರೆ ಕಳೆದ ಬಾರಿ 150 ರೂಪಾಯಿ ಕೆಜಿ ಇತ್ತು. ಈ ಬಾರಿ 150-250 ಕ್ವಿಂಟಲ್ಗೆ ಬೆಲೆ ಆಗಿರುವಂಥದ್ದು. ಸಾಕಷ್ಟು ಜಮೀನಲ್ಲಿ ಈರುಳ್ಳಿಗಳನ್ನು ಈಗ ರೈತರು ಕಿತ್ತು ಗುಡ್ಡೆಯನ್ನು ಹಾಕಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಒಣಗಿಸಲಿಕ್ಕೆ ಗುಡ್ಡೆಗಳನ್ನು ಹಾಕ್ತಾರೆ. ಅದಾದ ಬಳಿಕ ಇವುಗಳನ್ನ ಕಟ್ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ಲಾಗ್ತದೆ. ಈ ಬಾರಿ ಏನು ಈರುಳ್ಳಿ ಬೆಳೆದಿದ್ರು ಆ ಈರುಳ್ಳಿಯನ್ನು ಕಟ್ ಮಾಡಲಿಕ್ಕೆ ಅಂದರೆ ಒಂದು ಕ್ವಿಂಟಲ್ ಕಟ್ ಮಾಡಲಿಕ್ಕೆ 100-150 ರೂಪಾಯಿ ಕೂಲಿ ಆಳುಗಳು ತಗೋತವೆ. ಆದರೆ ಬೆಲೆನೇ 150-250 ರೂಪಾಯಿ ಇರುವಂಥದ್ದು, ಅಂದರೆ ಕ್ವಿಂಟಲ್ಗೆ. ಹೀಗಾಗಿ ರೈತರು ಬೆಳೆದ ಬೆಳೆಗೆ ಇದೀಗ ಬೆಲೆ ಸಿಗದೆ ಜಮೀನಲ್ಲೇ ಕೊಳಿತದೆ. ಅದರಲ್ಲೂ ಕೂಡ ಕಳೆದ ಒಂದು ವಾರದಿಂದ ನಿರಂತರವಾಗಿ ಜಿಲ್ಲೆಯಾದ್ಯಂತ ಮಳೆ ಕೂಡ ಸುರಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಈರುಳ್ಳಿ ಬೆಳೆದ ರೈತರು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಕಾರಣ ಏನಂದರೆ ಸಿಗದ ಬೆಲೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಇದನ್ನು ಉತ್ತಮವಾಗಿ ಕಾಣಬೇಕು ಮತ್ತು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಇರುವ ಈರುಳ್ಳಿಗೆ ಅದರದ್ದೇ ಆದಂಥ ಒಂದು ಬೆಲೆ ಇರುತ್ತೆ. ಹೀಗಾಗಿ ಈರುಳ್ಳಿ ಸದ್ಯಕ್ಕೆ ಜಮೀನಾದ್ಯಂತ ಈರುಳ್ಳಿಗಳನ್ನು ಹಾಕಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ರೈತರಿದ್ದಾರೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ಎಷ್ಟು ಎಕರೆ ಬೆಳೆ ಬೆಳೆದಿದ್ರಿ, ಎಷ್ಟು ಹಣ ಖರ್ಚು ಮಾಡಿದ್ರಿ? ಸರ್, ನಾವು ಒಂದು 5 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ದೀವಿ. ಒಂದು ಎಕರೆಗೆ ಒಂದು 40ರಿಂದ 45 ಸಾವಿರ ಖರ್ಚಾಗುತ್ತೆ ಸರ್. ಆಳು ಓಳು ಗೊಬ್ಬರ ಎಲ್ಲ ನಮಗೆ ಹೇಳಕ್ಕೆ 5,000 ರೂಪಾಯಿ ಎಕರೆ ತಗೊಂತೀವಿ. ಹೇಳಕ್ಕೆ ಕಿತ್ತು ಈ ಥರ ಗುಡ್ಡೆ ಹಾಕೋಕ್ಕೆ 5,000 ರೂಪಾಯಿ ಎಕರೆ ತಗೊಂತಾರೆ ಸರ್ ಲೇಬರ್. ಈಗ ಮಾರ್ಕೆಟಲ್ಲಿ ನೋಡಿದ್ರೆ ಈರುಳ್ಳಿ ರೇಟ್ ಇಲ್ಲ. ಅದರಲ್ಲೇ ಮಳೆ ಕಾಟ ಬಂತು. ಮಳೆ ಬಂದರೆ ಏನು ತಪ್ಪಲ್ಲ, ಮಳೆ ಬಂದಿದೆ ಚೆನ್ನಾಗಾಯ್ತು. ಆದರೆ ಈ ಈರುಳ್ಳಿ ಮಾರ್ಕೆಟಲ್ಲಿ ರೇಟ್ ಇರಬೇಕು. ರೇಟ್ ಇದ್ದರೆ ರೈತರಿಗೆ 2 ರೂಪಾಯಿ ಸಿಗ್ತದೆ ಸರ್. ಇಲ್ಲಾಂದ್ರೆ ಮಾಡಿದ ಖರ್ಚು ಅಷ್ಟು ಮೈ ಮೇಲಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಇದನ್ನೇನು ಇಲ್ಲೇ ಹೊಲದಲ್ಲಿ ಆಳೋದು, ಹೊಲಕ್ಕೆ ಗೊಬ್ಬರ ಇಷ್ಟೇ ಸರ್. ಸರ್, ಕಳೆದ ಬಾರಿ ಒಳ್ಳೆ ರೇಟ್ ಇತ್ತು, 150-200 ರೂಪಾಯಿ ಕೆಜಿ ಆಗಿತ್ತು. ಈ ಕ್ವಿಂಟಲ್ಗೆ 250-300 ಕೇಳಬೇಕು, ಏನು ಹೇಳ್ತಿರ್ ಬಗ್ಗೆ? ಇದ್ರ ಬಗ್ಗೆ ಒಂದು ಸರ್ಕಾರ ಒಂದೇನಾರ ಮೈನೆ ಕೊಡ್ಬೇಕು. ಸರ್ಕಾರ ಒಂದೇನಾರ ದಾರಿ ಕೊಡ್ಬೇಕು ನಮಗೆ ರೈತರಿಗೆ. ಸರ್ಕಾರದಲ್ಲ ತಣ್ಣು ಕೊಟ್ಟು ಅಂದ್ರೆ ಮುಂದೆ ರೈತರ ಗತಿ, ರೈತರ ಮುಂದೆ ಬೆಳೆಯಂತದ ಮುಂದೆ ಬೆಳೀಲಿ ಅಂತದ ರೈತರು ಆದ್ರೆ ಸರ್ಕಾರ ಏನು ಮಾಡಬಹುದು ರೀ? ಸರ್ಕಾರ ಇದಕ್ಕೆಲ್ಲ ಒಂದು ಮೈನೆ ಕೊಡ್ಬೇಕ್ರಿ. ಇದಕ್ಕೆ ಸರ್ಕಾರ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಎಲ್ಲ ಕೊಟ್ಟು ಸರ್ಕಾರನ ಸುಮ್ಮನೆ ಕುತ್ಕೊಂಡ್ರೆ ರೈತರು ಏನು ಮಾಡ್ಬೇಕು ಹೇಳಿ? ಗೊಬ್ಬರ ರೇಟ್ ಸರ್ಕಾರಕ್ಕೆ ಗೊಬ್ಬರ ರೇಟ್ ಎಲ್ಲದಕ್ಕೂ ಒಂದು ರೇಟ್ ಫಿಕ್ಸ್ ಮಾಡ್ತೈತಿ ಸರ್ಕಾರ. ಇದು ಅಂದರೆ ರೈತರು ಎಚ್ಚೆತ್ತವಾಗಿ ಈರುಳ್ಳಿನ ಬೆಳೆದಿದ್ರು. ಕಳೆದ ಬಾರಿ ಲಾಭ ಸಿಕ್ಕಂತೆ ಈ ಬಾರಿ ಸಿಗುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದರು. ಆದರೆ ಬೆಳೆದ ಬೆಲೆಗೆ ಬೆಂಬಲವೂ ಇಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಎಂಬಂತಾಗಿದ್ದರಿಂದ ನಮಗೆ ಆತ್ಮಹತ್ಯೆಯನ್ನು ಹೊರತುಪಡಿಸಿದರೆ ಬೇರೆ ಯಾವ ದಾರಿ ಇಲ್ಲ ಅಂತ ಮಾತ್ರ ಹೇಳ್ತಾರೆ. ಏನಾದರೂ ಎಚ್ಚೆತ್ತ ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಒಂದಿಷ್ಟು ಕೈ ಹಿಡಿಯಲು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.